ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ತುಂಬಾ ಕುತೂಹಲಕಾರಿಯಾದ ವಿಷಯ ಅವಿಶ್ವಾಸ ಮಂಡನೆ ಇಂದು ಯಶಸ್ವಿಯಾಗಿದೆ. ಗ್ರಾಮ ಪಂಚಾಯಿತಿಯ 18 ಸದಸ್ಯರುಗಳು ಕೂಡಿಕೊಂಡು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನ ಮಾಡಿದ್ರು. ಇದರಲ್ಲಿ ಅಧ್ಯಕ್ಷರ ವಿರುದ್ಧ 18 ಸದಸ್ಯರುಗಳು ವಿರೋಧವನ್ನು ವ್ಯಕ್ತಪಡಿಸಿದಾಗ ಅಧ್ಯಕ್ಷರು ತಮ್ಮ ಸ್ಥಾನವನ್ನ ಬಿಡಬೇಕಾಗಿದೆ. ಸುಮಾರು ದಿನಗಳಿಂದ ಚರ್ಚೆಗೆ ಗ್ರಾಸವಾದ ಈ ವಿಷಯ ಇವತ್ತು ಎಲ್ಲ ಸದಸ್ಯರಿಗೆ ಜಯ ಸಿಕ್ಕಿದೆ ಎಂದು ಸದಸ್ಯರು ಹೇಳಿಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಪ್ರಭು ನಂಜಪ್ಪನವರು ಮಾತನಾಡಿ, ರಜಿಯಾ ಅರಳಿಕಟ್ಟಿ ಅವರು ಅಧ್ಯಕ್ಷರು ಆದಾಗಿನಿಂದ ದುರಾಡಳಿತ, ಅಹಂಕಾರ, ಯಾವ ಒಬ್ಬ ಸದಸ್ಯರಿಗೂ ಕೂಡ ಮರ್ಯಾದೆ ಕೊಡದೆ ಅಧಿಕಾರವನ್ನ ಮಾಡ್ತಾ ಇದ್ರು. ಹೀಗಾಗಿ ನಾವು ಬೇಸತ್ತು ಅವರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಿ ಇವತ್ತು ನಾವು ಜಯವನ್ನ ಸಾಧಿಸಿದ್ದೀವಿ ಎಂದಿದ್ದಾರೆ. ಹಾಗೆ ಗ್ರಾಮದ ಇನ್ನೊಬ್ಬ ಸದಸ್ಯರು ಆದ ಅಬ್ದುಲ್ ಮಜೀದ್ ಕೊಲ್ಲಾಪುರ್ ಅವರು ಮಾತನಾಡಿ, ನಾನು ಮೊದಲಿಗೆ ಅವರು ಅಧ್ಯಕ್ಷರಾದಾಗ ಅವರ ಪರವಾಗಿ ಮತ ಮಾಡದೆ ಅವರನ್ನ ಗೆಲ್ಲಿಸಿದ್ದೆ. ಆದ್ರೆ ಅವರು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ತುಂಬಾ ದುರಾಡಳಿತ ಮಾಡಿದ್ರು. ಯಾರಿಗೂ ಕೂಡ ಮರ್ಯಾದೆ ಕೊಡದೆ ಮಾತನಾಡ್ತಾ ಇದ್ರು. ಯಾವುದೇ ಕೆಲಸವನ್ನ ಮಾಡದೆ ಬಿಲ್ಲುಗಳನ್ನ ತೆಗಿತಾ ಇದ್ರು ಎಂದು ಆರೋಪಿಸಿದ್ರು. ಅವರ ದುರಹಂಕಾರದ ಮಾತುಗಳಿಂದ ನಾವೆಲ್ಲರೂ ಕೂಡ ಬೇಸತ್ತಿದ್ದೇವೆ. ನಮ್ಮ ವಿರುದ್ಧ ಅವರು ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದಾರೆ. ಆದರೂ ಕೂಡ ನಾವೆಲ್ಲರೂ ತಾಳ್ಮೆಯಿಂದ ಇದ್ದುಕೊಂಡು ಇವತ್ತು ಅವಿಶ್ವಾಸ ಮಂಡನೆಯಲ್ಲಿ ಜಯವನ್ನ ಸಾಧಿಸಿದ್ದೀವಿ ಎಂದಿದ್ದಾರೆ. ನೀವು ಈ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರಲ್ಲ, ಫಸ್ಟ್ ನೀವು ಆಯ್ಕೆ ಮಾಡಿದಾಗ ನೀವೇ ಎಲೆಕ್ಷನ್ ಖುದ್ದು ಅವ್ರ ಪರಾನ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿ ಕೆಲವೊಂದು ಸದಸ್ಯರುಗಳು ಮಾತಾಡ್ತಾ ಇದ್ರು. ಇವಾಗ ನೀವು ಅವ್ರ ವಿರುದ್ಧನೇ ಎಲೆಕ್ಷನ್ ಅವಿಶ್ವಾಸ ಮಂಡನೆ ನಿರ್ಣಯ ಮಾಡಿ ಯಾಕೆ? ಹೌದು, ನಿಮ್ಮ ಪ್ರಶ್ನೆಯಲ್ಲಿ ಸತ್ಯಾಂಶ ಐತಿ. ಈಗ ನಮ್ಮ ವಾರ್ಡಿನ ಮತದಾರರು ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದು. ಅದೇ ರೀತಿ ನಾವು ಗ್ರಾಮ ಪಂಚಾಯತಿಯ ಸದಸ್ಯರೆಲ್ಲ ಸೇರಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು. ಯಾವ ಉದ್ದೇಶಕ್ಕಾಗಿ ಅಧ್ಯಕ್ಷರನ್ನಾಗಿ ಮಾಡಿದ್ದು? ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಯಾವ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗಿಲ್ಲ, ಆ ಎಲ್ಲ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನಾವು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಆದರೆ ಇದು ಕಾಲಕ್ರಮೇಣ ನಾವು ಯಾವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಅವರನ್ನು ಅಧ್ಯಕ್ಷರು ಮಾಡಿದ್ವಿ, ಆ ಅಭಿವೃದ್ಧಿಯಲ್ಲಿ ಕಾಣ್ತಾ ಇರಲಿಲ್ಲ. ಅವರು ಸದಸ್ಯರಿಗೆ ವಿರುದ್ಧವಾಗಿ ಹೋಗೋದು, ಭ್ರಷ್ಟಾಚಾರ ಇರ್ಬೋದು, ನಕಲಿ ಬಿಲ್ಗಳ ಗೋಲ್ಮಾಲ್ ಇರ್ಬೋದು, ಆಮೇಲೆ ಕಾನೂನು ಬಾಹಿರ ಕೆಲಸಗಳಿರ್ಬೋದು. ಸದಸ್ಯರು ಯಾರಾದರೂ ಇವೆಲ್ಲ ಕೆಲಸಗಳನ್ನು ಪ್ರಶ್ನೆ ಮಾಡಿದರೆ ನಾನು ನಿಮ್ಮ ಮೇಲೆ FR ಮಾಡ್ತೀನಿ, ನಾನು ನಿಮ್ಮ ಮೇಲೆ ದೂರು ಮಾಡ್ತೀನಿ ಅನ್ನುವಂತಹ ಘಟನೆಗಳು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಭಾಳಷ್ಟು ಆಗ್ತಾಯಿದ್ವು. ಇವೆಲ್ಲ ಘಟನೆಗಳಿಂದ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ರೋಸಿ ಹೋಗಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ, ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಕುಂಠಿತವಾಗಿದೆ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೀವು ಆಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ನೀವೆಲ್ಲರಿಗೂ ಇವ್ರಿಗೆಲ್ಲ ಆಮಿಷ ಕೊಟ್ಟಿದ್ರಿ ಅಂತ ಹೇಳಿ. ಎಲ್ಲ ಸದಸ್ಯರು ನಿಮ್ಮ ಮುಂದಿದ್ದಾರೆ, ಕೇಳ್ರಿ. ನೀವು ಯಾವುದೇ ರೀತಿಯಾದಂಥ ಹಣದಾಸೆ ಇರ್ಬೋದು, ಅಧಿಕಾರದಾಸೆ ಇರ್ಬೋದು, ಯಾವುದೇ ರೀತಿ ನಾವು ಕೊಡದೆ ಕೂಡ ಅವರು ಪ್ರಾಮಾಣಿಕವಾಗಿ ಬಂದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಿ ನಿಂತು ಇವತ್ತು ಮತ ಚಲಾಯಿಸಿ ಇವತ್ತು ಅವಿಶ್ವಾಸ ನಿರ್ಣಯಕ್ಕೆ ಭರ್ಜರಿ ಇವತ್ತು ಗೆಲುವು ತಂದು ಕೊಡಲಿಕ್ಕೆ ಇವೆಲ್ಲ ನಮ್ಮ ಸದಸ್ಯರು ಕಾರಣೀಭೂತರಾಗಿದ್ದಾರೆ. ಅವ್ರಿಗೆ ನಾನು ತಮ್ಮ ವಾಹಿನಿ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವಾಗ ಇನ್ನೊಂದು ಒಂದು ಹಿಂದುಗಡೆ ಅವರು ನಿರ್ಣಯ ಮಾಡಿದ್ದೀವಿ. ಹೌದು, ಅವಾಗಲೂ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ವಕೀಲರಾದಂಥ ಅಬ್ದುಲ್ ಅವರಾಗಲಿ, ಉಪಾಧ್ಯಕ್ಷರು ಪ್ರಭು ನಂಜಪ್ಪನವರು, ರಾಜು ಅವರು, ಸಿಕಂದರ್ ಅವರು, ಇವರು ನಮ್ಮ ಆಡಳಿತಕ್ಕೆ ಪ್ರತಿ ಸಲನೂ ಅಡ್ಡಿ ಮಾಡ್ತಾರೆ, ಅವ್ರ ಕೆಲಸ ನಾವು ಮಾಡಿಕೊಡ್ಬೇಕಂತೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದ್ರ ಬಗ್ಗೆ ಏನು ಹೇಳ್ತಾರೆ? ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾವು ಇದಕ್ಕೆ ಆ ಸಮಯದಲ್ಲಿನೇ ಉತ್ತರ ಕೊಡ್ಬೋದಾಗಿತ್ತು, ನಿಮ್ಮ ವಾಹಿನಿ ಮುಖಾಂತರ ಉತ್ತರ ಕೊಡ್ಬೋದಾಗಿತ್ತು. ನಾವೆಲ್ಲರೂ ತಾಳ್ಮೆಯಿಂದ ಇದ್ವಿ. ಏನಂತ ಹೇಳಿದರೆ, ನಾನಿರ್ಬೋದು ಅಥವಾ ನಮ್ಮ ಸಹೋದ್ಯೋಗಿ ಸದಸ್ಯ ಸಿಕಂದರ್ ಪಲ್ಯದಿರ್ಬೋದು ಅಥವಾ ಬೇರೆ ಯಾರೋ ಇರ್ಬೋದು, ತಪ್ಪು ಮಾಡಿದರೆ ಇವರು ವಕೀಲವರು 1 ಲಕ್ಷ ಬಿಲ್ಲನ್ನು ಮಾಡಂತಂದ್ರು, ಸಿಕಂದರ್ ಪಲ್ಯದವರು 50,000 ಬಿಲ್ ಮಾಡಂತ ಹೇಳಿದರು, ಬೇರೆ ಸದಸ್ಯರು ನಮಗೆ ಕಿರುಕುಳ ಕೊಟ್ಟರು ಅಂತ ಅಂದರು. ಅವರು ಎಲ್ಲ ಸದಸ್ಯರು ನಿಮ್ಮ ಮುಂದಿದ್ದಾರೆ. 1 ರೂಪಾಯಿ ನಾವು ಪಂಚಾಯತಿಯಿಂದ ತೆಗಿಬೇಕಂತ ಹೇಳಿದರೆ ಆ ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಅದು ಮಂಡನೆ ಆಗಬೇಕು. ಎಲ್ಲ ಸದಸ್ಯರು ಅದಕ್ಕೆ ಒಪ್ಪಿಗೆ ಕೊಡಬೇಕು, ಬಹುಮತದಿಂದ ಪಾಸ್ ಆಗಬೇಕು. 14 ಸದಸ್ಯರು ಅದಕ್ಕೆ ಬಹುಮತ ಕೊಡಬೇಕು, ಆಗ ಮಾತ್ರ ಬಿಲ್ ಪಾಸ್ ಆಗುತ್ತೆ. ಯಾವುದೇ ಈ ರೀತಿಯಾದಂಥ ಯಾವುದೇ ಬಿಲ್ಲು ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಪ್ರಸ್ತಾಪ ಆಗದೇನೆ ಕೂಡ ನಾವು ಬಿಲ್ ಮಾಡಿ ಅಂತ ಹೇಳಿ ಯಾರಿಗೆ ಹೇಳಿದ್ವಿ? ಯಾವಾಗ ಪ್ರಸ್ತಾಪ ಆಯಿತು? ಇವೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ನಮಗೆ ತೇಜೋವಧೆ ಮಾಡಬೇಕು, ನಾವು ರಾಜಕೀಯವಾಗಿ ಬೆಳೀತಾ ಇದ್ದೀವಿ, ಇವರನ್ನ ನಾವು ಬಗ್ಗಿ ಬೆಳಿಬೇಕು, ಇವರ ಮಾನಹಾನಿಯನ್ನು ನಾವು ಬಳಸಬೇಕು ಅನ್ನುವಂಥ ಏಕಮೇವ ಉದ್ದೇಶವನ್ನು ಇಟ್ಕೊಂಡು ನನ್ನ ಮೇಲೆ ಮತ್ತು ನಮ್ಮ ಸಹೋದ್ಯೋಗಿ ಸದಸ್ಯರಾದಂಥ ಸಿಕಂದರ್ ಪಲ್ಯದ ಮೇಲೆ ಮತ್ತು ಈ ಸದಸ್ಯರ ಮೇಲೆ ಅವರು ಆರೋಪ ಮಾಡಿದ್ದಾರೆ. ಆದರೆ ನಾವು
ಆರೋಪಕ್ಕೆ ನಾವು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡಲಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದರೆ, ನಮಗೆ ಮಾನ್ಯ ನ್ಯಾಯಾಲಯದ ಮೇಲೆ ನಮ್ಗೆ ಸಂಪೂರ್ಣವಾದಂಥ ವಿಶ್ವಾಸ ಐತಿ. ನಮ್ಗೆ ಅವರು ಯಾವ ರೀತಿಯಾದಂಥ ಮಾನಹಾನಿಯನ್ನು ಮಾಡಿದ್ದಾರಲ್ಲ, ಆ ಮಾನಹಾನಿ ನಮ್ಗೆ ಆಗಿರೋದ್ರ ಬಗ್ಗೆ ನಾವು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ನಮ್ಗೆ ಅದು ತುಂಬಿಕೊಡ್ಬೇಕು. ನಮ್ಗೇನು ಮಾನಹಾನಿ ಆಗಿದೆಯಲ್ಲ, ನಮ್ಗೆ ಸಂಪೂರ್ಣವಾದಂಥ ಮಾನ್ಯ ನ್ಯಾಯಾಲಯದ ಮೇಲೆ ವಿಶ್ವಾಸ ಐತಿ. ನಾವು ನ್ಯಾಯಾಲಯದ ಕಟಕಟಿಗೆ ಹೋಗ್ತೀವಿ, ನಾವಲ್ಲಿ ಪ್ರಶ್ನೆ ಮಾಡ್ತೀವಿ, ನಮ್ಮನ್ನು ನ್ಯಾಯ ತಗೊಂತೀವಿ ನಾವು. ಶಿಗ್ಗಾಂವಿ ತಾಲೂಕಿನ ತಳಸ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು 18 ಸದಸ್ಯರುಗಳು ಕೂಡಿಕೊಂಡು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಸಭೆಯನ್ನು ಏರ್ಪಡಿಸಿದರು. ಈ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅಂತ ಹೇಳಿ ಮಾತಾಡ್ಕೊಂಡು ನೀವು ಈ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಸಭೆ ಏರ್ಪಡಿಸಿದ್ದಾರೆ. ಯಾಕೆ? ದುರಾಡಳಿತ, ದುರಹಂಕಾರ, ಆ ಒಂದು ಉದ್ದೇಶದಿಂದ ಈ ಒಂದು ಅವಿಶ್ವಾಸ ನಿರ್ಣಯವನ್ನು ನಾವು ಕೈಗೊಂಡ್ವಿ. ಯಾಕಪ್ಪ ಅಂತಂದ್ರೆ ನಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗೆ ಒಂದು 3 ಹಳ್ಳಿಗಳಿರ್ತವೆ. ಆ 3 ಹಳ್ಳಿ ಒಳಗಡೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರ ಕೊಡ್ತಾ ಇರ್ತೀವಿ. ಯಾವುದಾದ್ರೂ ನಾವು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಅದಕ್ಕೆ ಮುಂಚಿತವಾಗಿಯೇ ಅವರಿಗೆ ಅದೇನು ಕೇಳ್ತಾರ ಅದನ್ನೆಲ್ಲ ನಾವು ಮಾಡಬೇಕಾಗಿದೆ. ಆ ಒಂದು ಉದ್ದೇಶಕ್ಕೆ ಅದು ಅಲ್ಲದೆ ಸದ್ಯ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಯಾವುದೇ ರೀತಿ ಕೆಲಸ ಆಗ್ಲಂಗೆ ನೋಡ್ಕೊಳ್ಳೋಷ್ಟು ಅವ್ರದ್ದೊಂದು ದುರಹಂಕಾರ ಇತ್ತು. ಆ ಒಂದು ಉದ್ದೇಶದಿಂದ ನಾವು ಅವರನ್ನು ಅವಿಶ್ವಾಸ ನಿರ್ಣಯ ಮಂಡನೆ ಸಭೆ ಒಳಗಡೆ ಅವಿಶ್ವಾಸ ಪರ ಈಗ ನಾವೇನು ಅವಿಶ್ವಾಸ ಏನೋ ನಿರ್ಣಯಕ್ಕೆ ನಾವು ಕೊಟ್ಟಿದ್ವಿ, ಅದರ ಪರ ಯಾರಿದ್ರಿ ಅಂತ ಹೇಳಿದ್ರು. 18 ಜನ, ನಾವೆಲ್ಲ 18 ಜನನೂ ಸಹಿತ ಕೈ ಎತ್ತುವುದರ ಮೂಲಕ ನಾವು ಅವಿಶ್ವಾಸದ ಪರ ಅದೀವಿ ಅನ್ನೋದನ್ನು ತೋರಿಸಿದ್ದೀವಿ. ಆ ಪ್ರಕಾರ ಅದು ಅವಿಶ್ವಾಸ ನಿರ್ಣಯ ಸಾಬೀತಾಗಿದೆ. ನೀವು 18 ಜನನೂ ಇವಾಗ ಕೆಲವೊಬ್ಬರು ಹೇಳ್ತಾ ಇದ್ದಾರೆ, ಎಲ್ಲ ನೀವು ಸದಸ್ಯಗಳನ್ನು ಅವರಿಗೆ ಕೊಂಡ್ಕೊಂಡು ನಿಮ್ಮ ಕಡೆ ಪರಾಕೊಂಡು ಅಂತ ಹೇಳಿ ಮಾತುಗಳು ಸ್ವಾಭಿಮಾನದ ಪರವಾಗಿ ವಿಜಯ ಆಗೈತಿ. ಅದನ್ನು ಬಿಟ್ಟರೆ ಯಾವುದೇ ರೀತಿಯಾಗಿ ಆಮಿಷ ಒಡ್ಡದೆ ನಾವು ಜಯ ಕಂಡಿದ್ದೀವಿ. ಯಾಕಪ್ಪ ಅಂತಂದ್ರೆ ಕೇವಲ ಉಪಾಧ್ಯಕ್ಷನ ಕೆಲಸ ಆಗಿಲ್ಲ ಅಥವಾ ಮತ್ತೊಬ್ಬರ ಕೆಲಸ ಆಗಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಬ್ಬ ಸದಸ್ಯನೂ ಕೂಡ ಈಗೇನು ಅವರ ಜೊತೆ ಏನು ನಿಂತಿದ್ದಾರಲ್ಲ, ಆ ಸದಸ್ಯರು ಕೂಡ ಮನನೊಂದಿದ್ದಾರೆ. ಬಟ್ ಮುಂದೆ ಬರೋಕ್ಕೆ ಸ್ವಲ್ಪ ಹೆದರ್ತಾ ಇದ್ದಾರೆ ಅಷ್ಟೇ, ಮತ್ತೇನಿಲ್ಲ. 26 ಜನ ಸದಸ್ಯರು ಕೂಡ ಇದು ಅವಿಶ್ವಾಸ ನಿರ್ಣಯ ಆಗಬೇಕಾಗಿತ್ತು. ಅದರಲ್ಲಿ ನಾವು 18 ಜನ ಇದ್ದೀವಿ ಅಂದರೆ ಅವ್ರಿಗೆ ಭಯ ಪಡಿಸ್ಕೊಂಡು ಮಾಡಿದ್ದಾರೆ. ಅದರಲ್ಲಿ ಏನೂ ಸಂಶಯನೇ ಇಲ್ಲ. ನಾವೆಲ್ಲರೂ ಸೇರಿಕೊಂಡು ಮಾಡಬೇಕು ಅಂದ್ಕೊಂಡು ನಾವು ಮಾಡಿದ್ದು. ಅವರು ನೀವೇನೆಲ್ಲ ಹೇಳಿದ್ರಲ್ಲ ಆ ಮಾತು, ಆ ವಿಷಯವನ್ನು ಅವ್ರು ಮಾಡಿದ್ದಾರೆ. ಎಸ್, ಇವಾಗ ನೀವು ಇಷ್ಟು ಈಗ ಎಲ್ಲರೂ 18 ಜನ ಇದ್ದಾರಲ್ಲ, ಅವರು ಅಧ್ಯಕ್ಷರಾಗಿ ಆಯ್ಕೆ ಆದಾಗಿಂದ ದುರಹಂಕಾರದಿಂದ ಅರ್ಥ ಮಾಡಿದ್ರ? ಹೌದು. ಮೊದಲನೇದಾಗಿ ಅಧ್ಯಕ್ಷ ಆಗಿದ್ದೇ ಸದಸ್ಯರ ಒಂದು ಬಹುಮತದಿಂದ ಅಂತಲ್ಲ. ಏನಾಗಿದೆ, ಅಧ್ಯಕ್ಷ ಆಗಿದ್ದೇ ಚೀಟಿ ಎತ್ತುವುದರ ಮೂಲಕ. ಮೊದಲನೇದಾಗಿ ಆಗಿದ್ದೇ ಚೀಟಿ ಎತ್ತುವುದರ ಮೂಲಕ. ಅವರೇನ ಬಹುಮತ ತಗೊಂಡು ಸದಸ್ಯರದ ಒಂದು ಎಲ್ಲರದ್ದು ಇದು ತಗೊಂಡು ಆಗಿಲ್ಲ, ಚೀಟಿ ಎತ್ತುವುದರ ಮೂಲಕ ಆಗಿತ್ತು. ಇವತ್ತು ಆ ಒಂದು ಏನು ನಮ್ಮ ಗ್ರಾಮ ಪಂಚಾಯಿತಿಗೆ ಹತ್ತಿತ್ತಲ್ಲ, ಮೊದಲೆಲ್ಲ ಹೇಳ್ತಾ ಇದ್ರು ಈ ಥರ ಇತ್ತು, ಆ ಥರ ಇತ್ತು, ಊಹಾಪೋಹ, ಆ ಥರದ್ದು ಇವತ್ತದು ಹೋಗಿದೆ, ಬಿಟ್ಟು ಹೋಗಿದೆ ಎಲ್ಲ. ಸೊ ಕೋರ್ಟಿಂದ ಸ್ಟೇಟ್ ಅಂದರು ಸ್ಟಾಪ್ ಮಾಡಿದ್ರು. ಆದರೂ ಕೂಡ ಅವರೇ ಎಲೆಕ್ಷನಲ್ಲಿ ಕಂಟಿನ್ಯೂ ಆಗಿದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಂಟಿನ್ಯೂ ಅವರಾಗ್ತದೆ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ರು. ನೀವು ಏಕಾಏಕಿ ಅಷ್ಟೇನ ಏನು ಮಾಡಿದ್ರಿ ಅಂತ ಜನಗಳ ಒಂದು ಕ್ವಶನ್ ಇದೆ. ಏನಾಗಿತ್ತು ಅಂತಂದರೆ, ಗ್ರಾಮ ಪಂಚಾಯಿತಿ ಒಂದು ಜೂನ್ 12ನೇ ತಾರೀಕು ನಾವೇನು ಅವಿಶ್ವಾಸ ನಿರ್ಣಯ ಕೈಗೊಂಡು ನಾವು ನಿಂತಾಗ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಅದರಲ್ಲಿಂದ ಅವರು ಒಂದು ಸ್ಟೇಯನ್ನು ತಗೊಂಡು ಬಂದರು. ಈಗ ನೀವು ಅವರ ಒಂದು ಏನು ಬುದ್ಧಿಮತ್ತೆ ಅಂತ ಇರ್ತದೆ, ಅದು ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಯಾಕಂತಂದರೆ ಸ್ಟೇ ಯಾವಾಗಲೂ ಏನಕ್ಕೆ ಕೊಟ್ಟಿದ್ದು ಅದು ತಾತ್ಕಾಲಿಕ ತಡೆ. ನಾವು ಮಾಡಬಾರ್ದು ಅನ್ನೋದು ಇದ್ದಿದ್ದಿಲ್ಲ, ಬಟ್ ತಾತ್ಕಾಲಿಕ ತಡೆಯಾಗಿ ಅದು ಆಗಿತ್ತು. ಆ ತಾತ್ಕಾಲಿಕ ತಡೆಯನ್ನು ನಾವು ವೆಕೆಟ್ ಮಾಡಿಸಿದ್ವಿ. ಹೇಗೆ ವೆಕೆಟ್ ಮಾಡಿಸಿದ್ವಿ? ನಮಗೆ ಅವತ್ತಿನ ಒಂದು ಏನು ತಡೆಯಾಗಿದ್ದು ಯಾವ ಕಾರಣಕ್ಕಾಗಿ ಆಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ನಾವು ಮಾಡಿಕೊಂಡು ನಾವು ನಮ್ಮದೇ ಆದಂಥದ್ದು ಒಂದು
ವಕೀಲರುಗಳನ್ನು ಭೇಟಿಯಾಗಿ ಇದು ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡಿಕೊಂಡು ಮನಗೊಂಡು ನಾವು ಮತ್ತೆ ಅದನ್ನು ವೆಕೆಟನ್ನು ಮಾಡಿ ಅವಿಶ್ವಾಸ ನಿರ್ಣಯಕ್ಕೆ ಮತ್ತೆ ನಾವು ಹೋದ್ವಿ. ಮತ್ತೆ ಹೋದಾದ ಮೇಲೆನೂ ಕೂಡ ದಿನಾಂಕ 8ನೇ ತಾರೀಕು ಅವತ್ತು ಸ್ಟೇಗೆ ಹೋದರು ಅವರು. ಮತ್ತೊಮ್ಮೆ ಯಾವ ಒಂದು ಬೇಸ್ ಮೇಲೆ ಹೋದರು ಇವರು, ಇದರಲ್ಲಿ ಹೆಂಗಿದೆ ಅಂತಂದರೆ ಮಾನ್ಯ ಅಧಿಕಾರಿಗಳ ಮೇಲೆ ಹೋದರು ಅವರು. ಏನಂತ 2 ಮಂದಿ 3 ಮಂದಿಗೆ ನಮೂನೆ ಒಂದು ನಿರ್ಣಯಕ್ಕೆ ನಾವು ಕೊಟ್ಟಿದ್ದು ಅಲ್ವೇ ಅಲ್ಲ ಅನ್ನೋ ಲೆಕ್ಕಕ್ಕೆ ಹೋಗಿದ್ರು ಅವರು. ಬಟ್ ಅದನ್ನು ನಾವು ಸಾಬೀತುಪಡಿಸೋದ್ರೊಳಗೆ ಯಶಸ್ವಿಯಾಗಿ ಆ ಒಂದು ಕೇಸನ್ನು ಕೂಡ ನಾವು ಖುಲಾಸೆಗೊಳಿಸಿದ್ವಿ. ಆ ಖುಲಾಸೆಗೊಳಿಸಿದ ಮೇಲೆ ನಮಗೆ ಅವಿಶ್ವಾಸ ನಿರ್ಣಯಕ್ಕೆ 14ನೇ ತಾರೀಕಿಗೆ ಇವತ್ತು ಬಂದು ಒಂದು ಭರ್ಜರಿ ಜಯವನ್ನು ತಂದುಕೊಟ್ಟಿದ್ದಾರೆ ಎಲ್ಲರೂ ನಮ್ಮ ಸದಸ್ಯರು. ಮುಂದಿನ ಗ್ರಾಮ ಪಂಚಾಯತ್ ನಡೆ ಏನಾಗಬಹುದು ಅಭಿವೃದ್ಧಿ ಕಡೆ ಕುತೂಹಲ ಒಂದಂತೂ ಹೇಳ್ತೀನಿ, ಗ್ರಾಮ ಪಂಚಾಯಿತಿ ಒಳಗಡೆ ಎಲ್ಲ ರೀತಿಯಿಂದನೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ. ಎಷ್ಟೇ ತಡೆ ಒಡ್ಡಿದ್ರು ಕೂಡ ನಾವು ಅದನ್ನು ಮಾಡಿದ್ದೀವಿ. ಅದು ಮನೆ ಜನತೆಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೆ ಮುಂದೆ ಬರುವಂತಹ ಒಂದು ಅನುದಾನಕ್ಕೆ ಇವರು ತಡೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮತ್ತು ಈಗ ನಡೀತಾ ಇರುವಂಥ ಕಾಮಗಾರಿಗಳಿಗೂ ಕೂಡ ಇವರು ತಡೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇವ್ರನ್ನ ತೆಗೆದಿದ್ದು. ಅನಂತರ ಈಗ ನೆಕ್ಸ್ಟ್ ಏನು ಬರ್ತೈತಲ್ಲ, ಅವಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಗ್ರಾಮದ ಅಭಿವೃದ್ಧಿಗಾಗಿ, ಗ್ರಾಮದ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಪಣ ತೊಟ್ಟು ನಾವು ನಿಂದಿರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯೋದಿಲ್ಲ. ನಾವು ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ಗ್ರಾಮ ಮಟ್ಟದೊಳಗೆ ಯಾವುದೇ ಕೆಲಸ ಇದ್ರೂ ಕೂಡ ಆನ್ ಸ್ಪಾಟ್ ನಾವು ನಿಂತ್ಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ. ಮುಂದೆ ಅನೌನ್ಸ್ ಮಾಡಿದಾರಾ ಅಥವಾ ಚರ್ಚೆ ಮಾಡಿ? ಇಲ್ಲ, ಇದೊಂದು ಹೇಗಿದೆ ಅಂತಂದರೆ ಪ್ರೊಸೀಜರ್ ಇದೆ, ಪ್ರಕ್ರಿಯೆ ಇದೆ. ಏನಿದೆ, ಇವಾಗ ಅವರನ್ನ ತೆಗೆದು ಹಾಕಿದಾದ್ಮೇಲೆ ಅವರ ಎಲ್ಲ ದಸ್ತಾವೇಜುಗಳನ್ನೆಲ್ಲ ವಶಪಡಿಸ್ಕೊಳ್ಳೋದಕ್ಕೆ ಆದೇಶ ಮಾಡಿ ಹೋಗಿದ್ದಾರೆ. ಆ ರೀತಿ ನನಗೆ ತಿಳಿದ ಮಟ್ಟ ಹಾಗೆ ಒಂದು 7 days ಒಳಗಡೆ ಮತ್ತೊಮ್ಮೆ ಎಲೆಕ್ಷನ್ ಆದಾದ್ಮೇಲೆ ನಾವು ವಿರೋಧವಾಗಿ ನಾವು ಆಯ್ಕೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಇದೆ. ಆ ಭರವಸೆ ಮೂಲಕನೇ ನಾವು ಇವತ್ತೇ ಹೇಳ್ತಾ ಇದ್ದೀವಿ, ನಾವು ಗೆದ್ದೇ ಗೆಲ್ತೀವಿ ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿದ್ರಲ್ಲ, ಇದಿಷ್ಟು ಒಬ್ಬ ಅಧ್ಯಕ್ಷರು ಅವರ ದುರಾಡಳಿತದಿಂದ ಬೇಸತ್ತ ಇವರು ಎಲ್ಲ ಸದಸ್ಯರು ಸೇರಿ ಇವತ್ತು ಅವಿಶ್ವಾಸ ನಿರ್ಣಯ ಮಾಡಿದರು. ಅದರಲ್ಲಿ ಇವರು ಜಯ ಸಾಧಿಸಿದ್ದಾರೆ. ಮುಂದಿನ ನಡೆ ಏನಾಗಬಹುದು ಅಂತಂತೇಳಿ ಎಲ್ಲರೂ ಕಾದು ಕುತೂಹಲಕಾರಿ ವೀಕ್ಷಣೆ ಮಾಡೋಣ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.